ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ ನೋಡಿ, ನಮ್ಮನೆಯವ್ರು ಯಾವತ್ತಾರು ಪಂಚೆ ಹಾಕೊಂಡಿರೋದು ನೋಡಿದ್ದೀರಾ? ನೋಡಿ, ಏನಪ್ಪ ಪಂಚೆ ಹಾಕೊಂಡು ಓಡಾಡ್ತಿದೀಯಾ? ಇವತ್ತು ತಾರವ್ರದ್ದು ಬರ್ತಡೇ ಐತೆ, ಅದಕ್ಕೆ ಇಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತೇನು ಸ್ಥಳ ಅಂದರೆ ಅವಾಗ ಫಸ್ಟ್ ಎಲ್ಲವ ಚೆನ್ನಾಗಿ ರಜಾ ಹಾಕ್ಬಿಟ್ಟು ಮನೇಲಿ ಏನಾದ್ರು ಫಂಕ್ಷನ್ ಮಾಡೋರು ಫ್ರೆಂಡ್ಸ್. ಏನಾದ್ರು ನಾನ್ ವೆಜ್ ಮಾಡಿ ಕೇಕ್ ಕಟ್ ಮಾಡಿಸಿ. ಈ ವರ್ಷ ಸಿಂಪಲಾಗಿ ಇಲ್ಲೇ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನಮ್ಮ ಮನೆಯವ್ರು ಇವತ್ತು ಪಂಚೆ ಹಾಕಿದ್ದು. ನಮ್ಮ ಮನೇಲಿ ವರ್ಷಕ್ಕೆ 2 ಸಲ ಪಂಚೆ ಹಾಕೋದು. ಯಾವಾಗ ಗೊತ್ತಾ? ಯುಗಾದಿ ಹಬ್ಬದ ದಿನ ಮತ್ತು ನನ್ನ ಬರ್ತಡೇ ದಿನ, 2 ದಿನ. ಸರಿ ಆಯಿತು ಫ್ರೆಂಡ್ಸ್, ಅಲ್ಲಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಅದೇ ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಪುಟ್ಟು ದೇವಸ್ಥಾನ. ಅಲ್ಲಿಗೆ ಬಂದಿರೋದು ನಾವು. ಇಲ್ಲೇ ನಮ್ಮ ಮನೆ ಹತ್ರನೇ ಐತೆ ಫ್ರೆಂಡ್ಸ್ ಆ ದೇವಸ್ಥಾನ. ಇದು ಬಂದು, ಈ ದೇವಸ್ಥಾನದ ನೇಮ್ ಬಂದು ಉಸ್ಲಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಲ್ಲಿ ಮಾಡಿ. ಇದು ಎಂಥ ಮರನಪ್ಪ ಇದು? ಇದರಲ್ಲಿ ಒಂದು ಚಿಕ್ಕ ಕಾಯಿಗಳು ಬಿಟ್ಟಿದ್ದಾವೆ ಅಲ್ಲಿ ನೋಡಿ ಮೇಲ್ಗಡೆ. ಆಮೇಲಿಂದ ತೋರಿಸ್ತೀನಿ ತಡೀರಿ, ಝೂಮ್ ಮಾಡಿ. ಇಲ್ಲ ಕೆಳಗಡೆ ಬಿದ್ದಿದ್ದಾವೆ ನೋಡಿ ಈ ಥರ. ಇಲ್ಲೊಂದು ಆಲದ ಮರನೂ ಇದೆ. ನಾವು ಇಲ್ಲೊಂದು ಪರಂಗಿ ಮರ ಬೇರೆ ಹುಟ್ಟೈತಿ. ಇಲ್ಲಿ ನೋಡಿ, ಇಲ್ಲೊಂದು ಪರಂಗಿ ಮರ ಬೇರೆ ಹುಟ್ಟೈತಿ. ಇದು ಎಂಥ ಮರ ಅಂತ ಗೊತ್ತಿಲ್ಲ ಮಾತ್ರ. ನೀರು ಕಾಣಿಸ್ತಾ ಇಲ್ಲ, ಒಳಗಡೆ ಕತ್ಲೆ. ಇದೆ ದೇವಸ್ಥಾನ ಫ್ರೆಂಡ್ಸ್. ನಾವು ಹೆಣ್ಮಕ್ಳು ಒಳಗಡೆ ಹೋಗಂಗಿಲ್ಲ, ಗಂಡು ಮಕ್ಕಳು ಒಳಗಡೆ ಹೋಗಿ ಪೂಜೆ ಮಾಡೋದು. ನಾವು ಹೆಣ್ಮಕ್ಳು ಪ್ರದೇಶ ಇಲ್ಲ ದೇವಸ್ಥಾನದೊಳಗೆ. ಪುಟ್ಟ ದೇವಸ್ಥಾನ, ಅಲ್ಲಿ 3 ದೇವರುಗಳಿದೆ. ಯಾರು ನಿನ್ನೆ ಪೂಜೆ ಮಾಡೋಗಿದ್ದಾರೆ? ಭಗವಂತ ನಾರಾಯಣ ಅಮ್ಮ ತಾಯಿ ನಿನ್ನೆ ಯಾರೋ ಪೂಜೆ ಮಾಡೋಗಿದ್ದಾರೆ ಫ್ರೆಂಡ್ಸ್. ನಿನ್ನೆ ಇಲ್ಲಿ ಈ ದೇವರಿಗೆ ಹೊರಗಡೆ ಕೋಳಿ ಕುಯ್ತಾರೆ. ಅಂದರೆ ಈ ಒಳಗಡೆ ಇರೋ ದೇವರಿಗೆ ಆಗಲ್ಲ, ಉಸ್ಲಮ್ಮಗೆ. ಆಚೆ ಕೋಳಿ ಕುಯ್ತಾರೆ. ನಾವಿವತ್ತು ಕೋಳಿ ಕುಯ್ತಾ ಇಲ್ಲ ಇವತ್ತು ಬೇಡ ಕೋಳಿ ಕುಯ್ಯೋದು ಅಂತ ಅಂದ್ಬಿಟ್ಟು ಕೋಳಿನ ಬಲಿ ಕೊಡ್ತಾರೆ. ನೋಡಿ, ಇಲ್ಲೇ 2 ದೇವರುಗಳು ಒಡ್ಮೋಡಿದ್ದಾವೆ. ಇಲ್ಲಿ ಆಚೆ ಬಂದು ಅಲ್ಲಿ ಒಂದು ಕಲ್ಲು ಹಾಕಿದ್ದಾರೆ ನೋಡಿ, ಅಲ್ಲಿ ಕೋಳಿನ ಕುಯ್ದು ಬಲಿ ಕೊಡ್ತಾರೆ. ಕೋಳಿ ಕುಯ್ದಾದ್ಮೇಲೆ ಮತ್ತೆ ಒಳಗಡೆ ಪ್ರವೇಶ ಇಲ್ಲ. ಹೊರಗಡೆ ಪೂಜೆ ಎಲ್ಲ ಮಾಡ್ಕೊಂಬಂದಾದ್ಮೇಲೆ ಅಲ್ಲಿ ಹೊರಗಡೆ ಕೋಳಿ ಕುಯ್ತಾರೆ. ಅದು ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಅಲ್ಲಿ ಕುಯ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಕೋಳಿ ಮಾಡಾದ್ಮೇಲೆ ಒಳಗಡೆಗೆ ಹೋಗಂಗಿಲ್ಲ, ಒಳಗಡೆ ಪ್ರವೇಶ ಇಲ್ಲ. ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಟೈಮ್ ಹೋಗಿ ಪೂಜೆ ಮಾಡಬೇಕು. ಫಸ್ಟ್ ಟೈಮ್ ಹೋಗಿ ನಮ್ಮ ಮನೇಲಿ ನೆನ್ನೆ ಹಿರಿಸವೆಯಿಂದ ಹಣ್ಣು ಹೂವು ಎಲ್ಲ ತೊಗೊಂಬಂದಿದ್ರು. ಸಲ ನಾವು ಹೋಗ್ತಿದ್ದು ಚುಂಚನಗಿರಿಗೆ ನನ್ನ ಬರ್ತಡೇ ದಿನ. ಇವತ್ತು ಇಲ್ಲೇ ಪೂಜೆ ಮಾಡೋಣ ನಮ್ಮ ಮನೆ ದೇವರ ಹತ್ರನೇ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಪೂಜೆಗೆ. ಪೂಜಾರಿ ಅಪ್ಪ, ಬೇಗ ಜಲ್ದಿ ಸಾರಿ ಜಲ್ದಿ ಇರ್ತಾನೆ. ಬೇಗ ಪೂಜೆ ಮಾಡಿ, ಜಲ್ದಿ ಎಲ್ಲ ನಿಧಾನವಾಗಿ ಪೂಜೆ ಮಾಡು. ಪೂಜೆಗೆ ಬಂದಾಗ ಅರ್ಜೆಂಟ್ ಮಾಡಬಾರ್ದು, ನಿಧಾನಕ್ಕೆ ಮಾಡಿ. ಅಂದರೆ ಏನಂದರೆ ಫ್ರೆಂಡ್ಸ್, ಇವರು ಕೆಲ್ಸಕ್ಕೆ ಬೇರೆ ರಜೆ ಹಾಕಿಲ್ಲ, ಅದೊಂದು ಪ್ರಾಬ್ಲಮ್. ಸಲ ರಜೆ ಹಾಕೋರು. ಈ ಸಲ ಹುಷಾರಿಲ್ಲ ಅಂತ ಒಂದು 4 ದಿನ ರಜೆ ಹಾಕ್ಬಿಟ್ರಲ್ಲ, ಅದಕ್ಕೆ ಇವತ್ತು ರಜಿಲ್ಲ. ಇವತ್ತೇನಾದ್ರು ರಜೆ ಕೊಟ್ಟಿದ್ರೆ ಅಲ್ಲಿ ದೇವಸ್ಥಾನ ಸುತ್ಕೊಂಡು ಬರ್ತಾಯಿದ್ದು. 4 ದಿನ ಇವ್ರು ಹುಷಾರಿಲ್ಲ ಅಂತ ರಜೆ ಹಾಕಿದ್ಕೆ ಇವತ್ತು ರಜೆ ಹಾಕೋಂಗಿಲ್ಲ. ಇವತ್ತು ಇಲ್ಲೇ ಪೂಜೆ ಮಾಡೋದು. ನೋಡಿ, ಇಲ್ಲೇ 2 ದೇವರುಗಳು, ಇಲ್ಲೇ 2. ಇದನ್ನು ದೇವರೇನೆ, ದೇವರು ಅಂತಲೇ ಪೂಜೆ ಮಾಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರೂ.
ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ಇಲ್ಲಿ ನಾವು ವರ್ಷಕ್ಕೊಂದ್ಸಲಿನಾದ್ರು ಇಲ್ಲಿ ಪೂಜೆ ಮಾಡಬೇಕು, ಇಲ್ಲಿ ಪೂಜೆ ಮಾಡಲಿಲ್ಲ ಅಂತಂದರೆ ನಮಗೆ ಹೊಲದೊಳಗೆ ಎಲ್ಲಿ ನೋಡಿದ್ರು ಬರೀ ಹಾವುಗಳೇ ಕಾಣಿಸ್ತಾ ಇರ್ತವೆ. ಹಂಗಾಗಿ ವರ್ಷಕ್ಕೊಂದ್ಸಲಿನಾದ್ರು ಬಂದು ನಾವಿಲ್ಲಿ ಪೂಜೆ ಮಾಡಬೇಕು. ಇದು ನಮ್ಮ ಹೊಲಗಳೆಲ್ಲ ಇದ್ದಾವಲ್ಲ, ಹೊಲ ಎಲ್ಲ ಇದ್ದಾವಲ್ಲ, ಅಲ್ಲಿ ಇಲ್ಲಿದು ಒಂದು ಹಾವು ಅಲ್ಲೇ ರೌಂಡ್ ಹೊಡಿತದೆ. ಫುಲ್ಲು ಹಳೆ ಹಾವು. ಅದು ನಾನು ಒಂದ್ಸಲಿ ನೋಡಿದ್ದೀನಿ, ನಮ್ಮ ಆಲದ ಮರ ಇದೆಯಲ್ಲ ಅಲ್ಲಿ ನನಗೆ ಕಾಣಿಸ್ಕೊಂಡಿತ್ತು. ಫುಲ್ಲು ದೊಡ್ಡದು. ಅದೇನಾದ್ರು ಇಲ್ಲಿ ವರ್ಷಕ್ಕೊಂದ್ಸಲಿನಾದ್ರು ನಾವು ಇಲ್ಲಿ ಪೂಜೆ ಮಾಡಲಿಲ್ಲ ಅಂತಂದರೆ, ನಾವು ಜಾಸ್ತಿನೇ ಮಾಡ್ತೀವಲ್ಲ, ವರ್ಷಕ್ಕೊಂದ್ಸಲಿ ಇಲ್ಲಿ ತಾಯಿ ನೆನಪು ಮಾಡ್ಕೊಂಡು ನಾವು ಬರಲಿಲ್ಲ ಅಂತಂದರೆ ಹೊಲದೊಳಗೆ ನಾವು ಕಾಲು ಇಡೋಕ್ಕೆ ಬಿಡಲ್ಲ. ಆ ಥರ ಕಾಟ ಕೊಡುತ್ತೆ. ಕಾಟ ಅಂದರೆ ಹಾವುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇರ್ತವೆ. ಇಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಅಷ್ಟಾಗಿ ಹೊಲದಲ್ಲೆಲ್ಲೂ ಹಾವುಗಳು ಕಾಣಿಸಲ್ಲ. ಅಮ್ಮ ಏನೇ ನೋಡಿ ಅಲ್ಲಿ ಬೆಂಕಿ ಬಣ್ಣ ಅಲ್ದ ಅದರೊಳಗೆ ಹಾಕಿದ್ದೀನಿ. ಅಲ್ಲಿ ಮರದಲ್ಲಿ ಒಂದು ಕಾಯಿ ಇದೆ ಅಂತ ಅನ್ನಲ್ಲ, ಅದು ತೋರಿಸ್ತೀನಿ. ಇದು ಅದೆಂಥ ಕಾಯಿ ಅಂತ ಗೊತ್ತಿಲ್ಲ. ಇಲ್ಲಿ ಬಿದ್ದಿದ್ದಾವೆ. ಇಲ್ಲ, ಇಲ್ಲೇ ಕಣ್ಣಿಗೆ ಕಾಣಿಸ್ತಲ್ಲ. ಇಲ್ಲಿ ನೋಡಿ, ಈ ಮರ ಇಲ್ಲಿದೆ. ಇದು ಎಂಥ ಕಾಯಿ ಅಂತಲೇ ಗೊತ್ತಿಲ್ಲ. ಒಳಗಡೆ ಚೆಚ್ಚಿ ನೋಡಿದರೆ ಗೊತ್ತಾಗುತ್ತೆ ಎಂಥ ಕಾಯಿ ಅಂತ. ಇವತ್ತು ತುಂಬ ಗಾಳಿ ಐತೆ ನೋಡಿ. ಆಲದ ಮರಕ್ಕೆ ಇದು ಏನಪ್ಪ ಅಂದು ಬೇರುಗಳು ಹೆಂಗೆ ಬಂದಿದ್ದಾವೆ ನೋಡಿ ಆಲ ಮರದಲ್ಲಿ. ಎಲ್ಲ ಅಲ್ಲಿ ಕೆಳಗಡೆ ಎಲ್ಲ ನ್ಯಾತಾಡ್ತಿರೋದೆಲ್ಲ ಬೇರುಗಳು. ಹಳೇ ಕಾಲದ ಮರಗಳು ಇವೆಲ್ಲ. ನಮ್ಮ ತಾತ ಮುತ್ತಾತಿರೋ ಕಾಲದ ಮರಗಳಿವು. ಆಮೇಲೆ ಈ ದೇವಸ್ಥಾನದ್ದು ಇನ್ನೊಂದು ಸ್ಟೋರಿ ಇದೆ ಫ್ರೆಂಡ್ಸ್. ಮನೆ ಹತ್ರ ಹೋದಾಗ ಅದನ್ನು ಕಂಟಿನ್ಯೂ ಮಾಡ್ತೀನಿ. ನಮ್ಮ ತಾತ ಹೇಳ್ತಾ ಇತ್ತು ಅದೊಂದು ಸ್ಟೋರಿನ. ಅದನ್ನು ನಾನು ಅಲ್ಲಿಗೆ ಹೋಗಾದ್ಮೇಲೆ ಹೇಳ್ತೀನಿ. ಬೆಳಗ್ಗೆನೇ ನೋಡಿ, ಅಲ್ಲೊಂದು ಪಕ್ಷಿ ಅಲ್ಲೇ ಹಾರಾಡ್ತೈತದಕ್ಕೆ. ಗಾಳಿಗೆ ಮುಂದಕ್ಕೆ ಹಾರಾಡೋ ಶಕ್ತಿನೇ ಆಗ್ತಾಯಿಲ್ಲ ನೋಡಿ. ಅಲ್ಲೇ ಹಿಂಗೆ ಓದಾಡ್ತೈತೆ. ಬಿತ್ತು ಕೆಳಕ್ಕೆ. ಏನಾಯ್ತದಕ್ಕೆ ಕೆಳಗೆ ಬೀಳ್ತು. ಹಾಂ, ಕೆಳಗೆ ಬೀಳ್ತಪ್ಪ. ಅವಾಗಲಿಂದ ಹಂಗೆ ಮೇಲೆ ಅಲ್ಲೇ ಒಂದೇ ತಾನೇ ರೆಕ್ಕೆ ಬಿಡ್ಕೊಂಡು ಇದು ಮಾಡ್ತಿತ್ತು. ಕೆಳಗೆ ಬಿದ್ದೋಯ್ತು. ಹಾಂ, ಗಾಳಿ ತುಂಬಾ ಐತೆ. ಆರೋಗ್ಯ ಆಯುಷ ಸಂತಾನ ಬರೆದು ಕೊಟ್ಟು ಕಾಪಾಡಪ್ಪ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಹೋಗೋದು. ಕುಡ್ಲೆಲ್ಲ ತಾಂಡ ನೋಡಿ ತಾಯಿ ನಮಗೆಲ್ಲ ಪೂಜೆ ಆಗೈತೆ. ಭಗವಂತ ಎಲ್ಲರಿಗೂ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಪ್ಪ. ಸಕಲ ಜೀವಗಳನ್ನು ಕಾಪಾಡು ತಂದೆ. ಈ ಥರ ಪೂಜೆ ಮಾಡಿದ್ಮೇಲೆ ಮತ್ತೆ ಡೋರ್ನ ಲಾಕ್ ಮಾಡ್ಕೊಂಡು
ಯಾವುದೇ ಪ್ರಾಣಿಗಳು ಹೋಗಿ ಇದು ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಇಲ್ಲೇ ಅವ್ರೆ ನಮ್ಮ ಅತಿಥಿಗಳು. ತಿವ್ದವ್ ಆಮೇಲೆ ನಮಗೆ ಗೊತ್ತಿಲ್ದವ ಹತ್ರಕ್ಕೆ ಹೋಗ್ಬಾರ್ದು. ಅವು ಎದ್ರುತ್ತವೆ ಹೊಸೊಬ್ರನ್ನ ಕಂಡ್ರೆ. ವಜಿ ಒಂದು ಕೊಡ್ಬೋದಾಯ್ತು. ನಿಧಾನ ಕೊಡ್ಬೇಕ ಹೆಂಗಾರಾಗ್ಲಿ ಗಾಡಿಯ. ಮೇಡಮ್ ಅವ್ರು ಇವತ್ತು ಸ್ಪೆಷಲ್ಲಾಗಿ ಬರ್ತಡೇಗೆ ಜಾಮೂನ್ ಮಾಡಿಕೊಡ್ತಿದ್ದಾರೆ. ಇವತ್ತು ಬರ್ತಡೇಗೆ ಇದೆ ಕೇಕ್ ಮಾಡೋ ಒಂದು ಹೆಂಗಾದ್ರೆ. ಕೇಕು ನನಗೆ ಮಾಡಕ್ ಬರ್ತದ? ಕೇಕ್ ನನಗೆ ಮಾಡಕ್ ಬರ್ತದ? ಐಟಮ್ ತರ್ಸ್ಕೊಂಡು ಮಾಡಿರಾಕತ್ತ. ಅವು ಜಾಮೂನ್ ಮಾಡೋಕ್ಕೆ ಇದು ತಗೊಂಡಿದ್ದೀನಿ. ಈಗ ಜಾಮೂನ್ ಮಿಕ್ಸ್ ಮಾಡ್ತಾರೆ ಮೇಡಮರು. ತಾರ ಇದಕ್ಕೆ 2ನೇ ಸಲ ಜಾಮೂನ್ ಮಾಡ್ತಾ ಇರೋದು. 3ನೇ ಸಲ. 3ನೇ ಸಲ. 3 ಸಲ ಮಾಡಿದಾಗ್ಲೂ ನೀಟಾಗಿ ಬಂದಿಲ್ಲ ಫ್ರೆಂಡ್ಸ್. ಅಲ್ಲ 2 ಸಲ ಮಾಡಿದಾಗ್ಲೂ ನೀಟಾಗಿ ಬಂದಿಲ್ಲ. ನಾನು ಕೇರಳದಲ್ಲಿದ್ದಾಗ ಮಾಡಿದ್ದೆ ಒಂದ್ಸಲಿ. ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಎಣ್ಣೆ ಫುಲ್ಲು ಕಾಸ್ಬಿಟ್ಟಿದ್ದೀನಿ. ಕಾಸ್ಬಿಟ್ಟು ಏನು ಮಾಡಿದ್ದೀನಿ, ಜಾಮೂನ್ ಹಾಕಿದ್ದೀನಿ. ಅದು ಹಾಕಿದ ತಕ್ಷಣ ಗೋಲ್ಡ್ ಕಲರ್ ಆಯ್ತಲ್ಲ, ಆಗ ಎತ್ತಿ ಪಾತ್ರೆಗೆ ಹಾಕಿದ್ದೀನಿ. ಅದೇನೋ ಐತೆ ಮೇಲ್ಗಡೆ ಗೋಲ್ಡ್ ಕಲರ್ ಬಂದೈತೆ, ಒಳಗಡೆ ಇಟ್ಟು ಹಂಗೆ ಐತೆ, ಬೆಂದೇ ಇಲ್ಲ. ಆಮೇಲೆ ಇನ್ನೊಂದ್ಸಲಿ ಬಂದು ಫುಲ್ಲು ಬ್ಲಾಕ್ ಆಗಿ ಎಲ್ಲ. ಜಾಮೂನ್ ಮಾಡಿದ್ದೀನಿ ತಗೋತಲ್ಲ ನೋಡ್ತೀನಿ, ಒಳ್ಳೆ ರಾಗಿ ಮುದ್ದೆ ಅದಂಗೆ ಕರ್ಗಲೆ ಆಗ. 2 ಸಲ ಮಾಡಿದ್ದೀನಿ, 2 ಸಲಿನೂ ಚೆನ್ನಾಗಿ ಬಂದಿಲ್ಲ. ಈ ಸಲ ನನ್ನ ಬರ್ತಡೇ ನೋಡೋಣ, ಚೆನ್ನಾಗಿ ಬಂದರೂ ಬರ್ಬೋದು, ನೋಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಸಲ ಏನಾದ್ರು ಚೆನ್ನಾಗಿ ಬಂದರೆ 100 ಪೀಸ್ ಆರ್ಡ್ರ್ ಕೊಡ್ತೀನಿ. ಯಾರಿಗೂ? ನಿನಗೆ ಆರ್ಡ್ರ್ ಕೊಡ್ತೀನಿ ಮಾಡೋಕ್ಕೆ. ಏನು ದೇವಸ್ಥಾನ ಬಗ್ಗೆ ಹೇಳ್ತೀನಿ ಅಂದಲ್ಲ? ದೇವಸ್ಥಾನದ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ ಫ್ರೆಂಡ್ಸ್. ನಮ್ಮ ತಾತ ಹೇಳ್ತಾ ಇತ್ತು. ಅಲ್ಲಿ ಏನಂತೆ ಗೊತ್ತಾ, ಈಗ ದೇವಸ್ಥಾನ ಇದೆಯಲ್ಲ, ಅದು ಉಸ್ಲಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು. ಅವಾಗ ನಮ್ಮ ತಾತ ಅವರೆಲ್ಲ ಅವಾಗ ಏನು ಇಲ್ಲಿ ಕಡಲೆಕಾಯಿ ಹಾಕಾರಂತೆ. ಅವಾಗ ಇಲ್ಲಿ ಕೀಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಗುಡ್ಲಾಯ್ಕೊಂಬಿಟ್ಟು ಬಂದು ಇಲ್ಲೇ ಮಲ್ಕೊಳ್ಳೋರಂತೆ ನಮ್ಮ ತಾತರು. ನಮ್ಮ ತಾತ ಬಂದು ಮಲ್ಕೊಳ್ಳೋದಂತೆ. ನಮ್ಮ ತಾತ ಹೇಳ್ತದೆ, ಇಲ್ಲಿ ಮುನಿ ಸಂಚಾರ ಇದೆ ಅಂದರೆ ಇಲ್ಲಿ ನಮ್ಮಲ್ಲಿ ಒಂದು ಜಾಲ್ದುವಿನ ಮರ ಐತೆ. ನಾನು ಹಳೆ ವಿಡಿಯೋಸಲ್ಲಿ ನೋಡಿ ನಾವು ಅಲ್ಲಿ ಹೋಗಿ ನಮ್ಮ ಮನೆಯವರು ಜಾಲ್ದು ಕಿತ್ಕೊಂಡ್ಬಂದಿದ್ದಾರೆ. ಆ ಜಾಲ್ದುವಿನ ಮರದಿಂದ ಅಲ್ಲಿ ದೇವಸ್ಥಾನ ಐತಲ್ಲ, ಅಲ್ಲಿಗೆ ಮುನಿ ಸಂಚಾರ ಅಂತ ಇದೆಯಂತೆ. ಅವು ಯಾವಾಗ ಈ ಅಮಾವಾಸ್ಯೆ ಎಲ್ಲ ಹುಣ್ಣಿಮೆಲ್ಲ ಏನೋ ಗೊತ್ತಿಲ್ಲ, ಕೊಳ್ಳಿಗಳು ಇಟ್ಕೊಂಡು ನಮ್ಮ ತಾತ ಹಿಂಗೆ ಅಂದರೆ ರಾತ್ರಿ ಹೊತ್ತು ರೀಸಸ್ ಮಾಡೋಣ ಅಂತ ಈಚೆ ಬಂದ್ಬಿಟ್ಟೈತೆ. ಇಲ್ಲಿ ಗುಡ್ಲಲ್ಲಿ ಇರ್ತಲ್ಲ ಅವಾಗ ಅಲ್ಲಿಂದ ಅಲ್ಲಿ ಜಾಲ್ದುವಿನ ಮರತೆಯಿಂದ ಪೊಂಜುಗಳು ಇರುತ್ತಲ್ಲ, ಪೊಂಜುಗಳು ಇಟ್ಕೊಂಡು ಒಂದು 10-12 ಜನ ಪೊಂಜುಗಳಿಗೆ ಇಟ್ಕೊಂಡು ಅಲ್ಲಿಂದ ಒಂಥರ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಇದು ಮಾಡ್ಕೊಂಡು ಬಂದು ನಮ್ದು ಆಲದ ಮರ ಇದೆಯಲ್ಲ, ನಮ್ದು ಆಲದ ಮರದಿಂದ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ 3 ರೌಂಡ್ ಸುತ್ತಬಿಟ್ಟು ಮಾಯ ಆಯ್ತಂತೆ. ನಮ್ಮ ತಾತ ಅವತ್ತೆಲ್ಲ ಅಷ್ಟಂತೆ ಇಲ್ಲಿ ಹೊಲ್ದತ್ರಕ್ಕೆ ಬಂದು ಮಲಕ್ಕ ನಮ್ಮ ತಾತ ಮಲಕತಾನೆ ಇಲ್ಲ. ಅವತ್ತೆಲ್ಲ ಅಷ್ಟಂತೆ ನಮ್ಮ ತಾತ, ಯಪ್ಪ ಇನ್ನ ಅಲ್ಲಿ ಹೋಗೋದೇ ಬೇಡ, ಅಲ್ಲಿ ಮಲಕೊಳ್ಳೋದು ಕೇಳ್ತೀವಲ್ಲ ಅಲ್ಲಿಂದ ಸೀದಾ ಒಂದು ಇದಿದೆ ಮುನಿ ನಾವು ಇಲ್ಲಿ ಮನೆ ಕಟ್ಬೇಕಾದ್ರೂ ನಮ್ಮಮ್ಮ ಬೇಡ, ಇಲ್ಲಿ ಮುನಿ ಸಂಚಾರ ಐತೆ, ಇಲ್ಲಂತೂ ಮನೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮಮ್ಮ ತುಂಬಾ ಹಠ ಮಾಡ್ತು. ಬಟ್ ನಾವು ಇಲ್ಲ, ನಾವು ಕಟ್ಲೇಬೇಕು ಇಲ್ಲಿ ಅಂತ ಅಂದ್ಬಿಟ್ಟು ಕಟ್ಟಿದ್ದು. ಇಲ್ಲಿ ವಾಸ ಮಾಡಬಾರ್ದು, ಬೇಡ ಅಂತ ಅನ್ಬಿಟ್ಟು ನಮ್ ಕಣ್ಣಿಗೆ ಯಾವತ್ತೂ ಕಾಣಿಸಿಲ್ಲ. ನಮ್ಮ ತಾತರ್ಗೆ ಕಣ್ಣಿಗೆ ಕಾಣಿಸಿತ್ತು, ನಮ್ಮ ತಾತನ ಕಣ್ಣಿಗೆ ಕಾಣಿಸಿತ್ತಂತೆ. ನಮ್ಮ ತಾತ ಅವತ್ತಿಂದವ ಇಲ್ಲಿ ರಾತ್ರಿ ಹೊತ್ತು ಬರೋದೇ ಬಿಟ್ಟಾಕ್ಬಿಡ್ತಂತೆ. ಆದ್ರೆ ಏನಂತೆ ಫ್ರೆಂಡ್ಸ್, ಅವು ನಮ್ಮನ್ನ ನೋಡ್ಬಾರ್ದಂತೆ, ನಾವು ಅವನ್ನ ನೋಡಿದ್ರೆ ಏನು ಆಗಲ್ವಂತೆ.
ಅದ್ರ ದೃಷ್ಟಿ ಮಾತ್ರ ನಮ್ಮ ಮೇಲೆ ಬೀಳ್ಬಾರ್ದಂತೆ. ನಮ್ಮ ತಾತ ಅವಾಗ ಹೇಳ್ತಾ ಇತ್ತು ಮುನಿ ಸಂಚಾರ ಐತೆ ಅಲ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಆ ದೇವ್ರ ಐತಲ್ಲ ಅಲ್ಲಿ ಉಸ್ಲಮ್ಮ ಅಂತ ಅಂದ್ಬಿಟ್ಟು ಅದನ್ನ ವರ್ಷಕ್ಕೊಂದ್ಸಲಿನಾರು ನಾವು ಹೋಗಿ ಪೂಜೆ ಮಾಡಬೇಕು. ಇಲ್ಲಾಂದ್ರೆ ನಾವು ಪೂಜೆ ಮಾಡ್ತಾನೆ ಇರ್ತೀವಿ. ಅಲ್ಲಿ ಪೂಜೆ ಮಾಡ್ಲಿಲ್ಲ ಅಂತ ಅಂದ್ರೆ ಹೊಲದೊಳಗೆ ಕಾಲಿಕ್ಕಕ್ಕೆ ಆಗಲ್ಲ. ಅಷ್ಟು ಅಂದ್ರೆ ಹಾವುಗಳೆಲ್ಲ ಕಾಣಿಸ್ಕೊಳ್ತವೆ. ಅಲ್ಲಿ ಪೂಜೆ ಮಾಡ್ಕೊಂಬಂದ್ರೆ ನಮ್ಗೆ ಅಷ್ಟಾಗಿ ಕಾಣಿಸೋದಿಲ್ಲ. ಈ ಸ್ಟೋರಿ ನಮ್ಗೆ ತಮಾಷೆ ಅಂತ ಅನ್ಸುತ್ತೆ, ಏನ್ ಗೊತ್ತಾ ಈ ತರ ಎಲ್ಲ ಇರುತ್ತಾ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ತಾತ ಅವರು ಹೇಳೋರೆ ಅಂತ ಅಂದ್ರೆ ಅದನ್ನ ನಂಬಲೇಬೇಕು. ಅದ್ರಲ್ಲಿ ಏನಾದ್ರು ಒಂದು ಸತ್ಯ ಇರುತ್ತೆ ಅಂತಾನೆ ಅರ್ಥ. ಅವರು ನೋಡಿದ್ರಂತೆ ಕಣ್ಣಾರೆ. ಇವಾಗ ಈಗಿನ ಇದ್ರಲ್ಲಿ ಆ ಥರ ಐತೋ ಏನೋ ಗೊತ್ತಿಲ್ಲ. ಅವಾಗ ನಮ್ಮ ತಾತ ಅವರು ಕಣ್ಣಾರೆ ನೋಡಿದ್ರಂತೆ. ಜಾಲ್ದು ಅಂತ ಐತೆ, ಜಾಲ್ದುವಿನ ಮರತಾಯಿಂದ ಅಲ್ಲಿ ದೇವಸ್ಥಾನದ ಹತ್ರ ಬಂದು ಪಂಜಿಡ್ಕೊಂಬಂದು ಸುತ್ತಿ 3 ರೌಂಡ್ ಸುತ್ತಿ ಮಾಯ ಆಗಿತ್ತಂತೆ. ಹೊಡ್ಕೋಬಾರ್ದು, ಹೊಸಿದ್ ನೀಟ ಮಿತ್ಕ ಪಾಕ ರೆಡಿ ಆಗೈತೆ. ಇವತ್ತು ನಿಮ್ಮೆಲ್ಲರಿಗೂ ಜಾಮೂನು. ಇವತ್ತು ಇಲ್ಲೇ ಜಾಮೂನು ತಿನ್ಕೊಂಡು ಜಾಮೂನು ರೆಡಿ ಆಯ್ತವ ಬರ್ತಡೆಗೆ. ನಮ್ಮ ಮನೆಯವರು ಫಸ್ಟ್ ಎಲ್ಲ ಬಿರಿಯಾನಿ ಎಲ್ಲ ಮಾಡಿ ಚಿಕನ್ ಮಾಡಿಸಿ ಒಂದು 20 ಜನಕ್ಕೆ ಊಟ ಹಾಕೋರು. ಈ ಸಲಿನಿಲ್ಲ ಫ್ರೆಂಡ್, ಒಂದು 2 ವರ್ಷದಿಂದ ಇಲ್ಲ. ಅವಾಗೆಲ್ಲ ಹಂಗೆ ಮಾಡೋರು. ಇಲ್ಲ ನೆಕ್ಸ್ಟ್ ಮುಂದಿನ ಸಲಿಗೆ ಗ್ರ್ಯಾಂಡ ಮಾಡಂಬಿಡ್ತೀನಿ ಬರ್ತಡೆ. ಅಯ್ಯೋ ಈಗಿದ್ದರೆ ಈಗಿರಲ್ಲ. ನನಗೆ ಮುಂದಿನ ಸಲ ಹೇಳ್ತಾ ಇದ್ದೀಯ ನೀನು. ಇದ್ದಿದ್ದಿನ ಎಂಜಾಯ್ ಮಾಡ್ಬೇಕು ಈ ಲೈಫ್. ಆಯ್ತು ಬಿಡ, ಮುಂದಿನ ಯಾರು ಕಂಡಾರ? ಇವತ್ತು ತಾಂಬತ್ತಿ ಮನೆಗ ಮುಂದಿನ ಯಾರು ಕಂಡಾರ? ಪಾಕ ಇನ್ನೂ ಗಟ್ಟಿ ಆಗ್ಬಿಟ್ಟು ಹೊಡಿದಿ ಸಾಕು. ಕದ ಕುದಿತಾ ಇದೆ. ಕಟಿಂಗ್ ಆಗ್ತೈತೆ ಫ್ರೆಂಡ್ಸ್. ಇಡ್ಲಿ ಮತ್ತು ಸಾಂಬಾರು. ಜಾಮೂನ್ ಬಿಡು ಎಣ್ಣೆ ಸಾಲ ನೋಡಿ. ಅಲೆ ಏನವ ಎಲ್ಲ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಉಂಡೆ ರೆಡಿ ಆಗೈತೆ. ಕಾದೈತೆ ಅಂತ ಎಣ್ಣೆ ನೋಡು. ಒಂದು ಬಿಡು ಗೊತ್ತೈತೆ. ಕಾದೈತೆ ಎಲ್ಲ ಬಿಡು. ಸಾಕು ಅಷ್ಟೇ ಫ್ಲೇವರ್ ಇರಬೇಕು. ಮತ್ತೆ ಜಾಸ್ತಿ ಇದಾಗ್ಬಿಟ್ರೆ ಬಿಡು ಹೊಡೆದೈತೆ ತೊಗೊಂಡು. ಈ ಸಲ ನೀಟಾಗಿ ಬರ್ಬೇಕು. ನನಗೆ ಫಸ್ಟೇ ಹೇಳಿದ್ದೀನಿ ನನಗೆ ಜಾಮೂನ್ ಮಾಡಕ್ಕೆ ಬರಲ್ಲ. ಎಳ್ಸಲ್ಲಿ ಎಷ್ಟು ಆಗ್ತಾ ಇದೆಯಾ? ಎಳ್ಸ್ ಪಟ ಪಟ ಹಾಕ್ಬೇಕು. ಆದರೆ ಕೆಂಪೆ ಆಗೋಲ್ವರ? ಅದಕ್ಕೆ ಎಣ್ಣೆ ಜಾಸ್ತಿ ಕಾದೈತೇನು. ನೋಡೊಂದು ತಡೆ ಎತ್ಬಿಡು. 2 ಸಲ ಮಾಡಿದ್ರು 2 ಸಲಿನೂ ನೀಟಾಗಿ ಬಂದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಕೆಂಪೇನಿಲ್ಲ ಹಂಗೆ ಅವು ಎತ್ಬಿಟ್ಟು ಅವೆಲ್ಲ ಒಂದೇ ಸಲ ಬಿಟ್ಬಿಡು. ನೋಡಿ ಹಿಂಗೆ ಕರೆ ಜಾಮೂನ್ ಆಗೋಯ್ತಾ. ಇದ್ರ ಉರಿ ಜಾಸ್ತಿ ಆಯ್ತಾ? ಇಷ್ಟು ಮೀಡಿಯಮ್ ಆಗಿದ್ರೆ ಏನಾಗಲ್ಲ. ಏನು ಗೊತ್ತಾ, ಮೇಲ್ಗಡೆ ಕಲರ್ ಬಂದಿದೆ, ಒಳಗಡೆ ಬೆಂದಿರಲ್ಲ. ಒಂದ್ಸಲ ಹಂಗೇನೆ ಹಿಂಗೆ ಹಾಕಿದ ತಕ್ಷಣ ಎತ್ತಿ ಪಾತ್ರೆಗೆ ಹಾಕ್ತೆ. ಒಳಗಡೆ ಎಲ್ಲ ಹಂಗೆ ಇತ್ತು, ಬೆಂದೇ ಇರಲಿಲ್ಲ. ಹಂಗಾದಾಗ ಮತ್ತೆ ಕರೆ ಜಾಮೂನು ಆಯ್ತು ಆಮೇಲೆ. ಈ ಸಲ ಚೆನ್ನಾಗಿ ಬಂದಿದ್ದಾವಲ್ಲ ಜಾಮೂನು. ನಿಧಾನ ಕೈಗೆ ಹಾಕ್ಕೊಂಡು ಇನ್ನೆಷ್ಟವೆ ಇನ್ನೊಂದು ಆರವ. ಸದ್ಯ 2 ಸಲ ಇದಾಯ್ತಲ್ಲ, ಹಂಗಾಗಲಿಲ್ಲ ಅಂದರೆ ಸಾಕು. ಇಲ್ಲ ಚೆನ್ನಾಗಿ ಬಂದವೆ ಇಲ್ಲಿ. ಹಾಕು ಲಾಸ್ಟ್ ತಡೆವ. ಆಯಿತು, ಎಲ್ಲರಿಗೂ ಒಂದೊಂದು ಜಾಮೂನು ಕೊಟ್ಬಿಡಪ್ಪ. ಯಾರು ಕೊಡಲಿಲ್ಲ ಅಂದ್ರೂ ನಮ್ಮ ಶಿದ್ದಿಗೆ ನಮ್ಮ ಕ್ಯಾನು ಕೊಡಲೇಬೇಕು. ಕೊಡ್ತೀನಿ ನಿಮ್ಮ ಕ್ಯಾಂದು ಸರಿಯಾಗಿ. ಬಟ್ಟೆ ಮೇಲೆ ಕಸ್ಕತ್ಯಾ? ವೆರಿ ಗುಡ್. ಬರ್ಡೇ ಸ್ಪೆಷಲ್ಲು. ನನ್ನ ಗಂಡ ಹೊರಗಡೆ ಕರ್ಕೊಂಡು ಹೋದ್ರೆ 1000 ರೂಪಾಯಿ ಖರ್ಚಾಗುತ್ತೆ ಅಂತ 40 ರೂಪಾಯಿ 50 ರೂಪಾಯಿ ಇದರಲ್ಲಿ ಬರ್ತಡೇ ಮುಗಿಸಿದ್ರು ನೋಡಿ. ಯಾವ್ದು ಇದ್ರಲ್ಲಿ ಖುಷಿ ಪಡು. ಏನು ಅಲ್ಲಿ ಇದ್ರ ಆಗಿದ್ರೆ ಎಷ್ಟಾಗೋದು? ಜಾಮೂನ್ ಮಾಡಿಸಿ ಇಲ್ಲೂ 500 ರೂಪಾಯಿ ಖರ್ಚಾಗಿದ್ದೀವಿ. ಓಹೋ ಇದೆಲ್ಲ ಮಾಡ್ದವಲ್ಲ ಏಕೆ? ಅವು ಆರಿಟ್ಟಿದ್ನಲ್ಲ ಅದಕ್ಕೇನು. ಅದೇನಪ್ಪ ಫಸ್ಟ್ ಹಾಕಿದಲ್ಲ ಅದಕ್ಕೆ ಚೆನ್ನಾಗಿದೆ.
ಇರ್ತಾವ ಹೆಂಗಿದ್ರು ಖಾಲಿ ಆಯ್ತವೆ. ಜಾಮೂನ್ ರೆಡಿ. ಜಾಮೂನ್ 2 ಸಲ ಮಾಡಿದ್ದೆ, 2 ಸಲಿನೂ ಚೆನ್ನಾಗಿ ಬಂದಿರಲಿಲ್ಲ. ಇದು 3ನೇ ಸಲ ಟ್ರೈ ಮಾಡಿದ್ದೀನಿ. ಬೆಂದೈತೆ ಒಳಗಡೆ ಅಲ್ವಾ? ಚೆನ್ನಾಗಿ ಬಂದಿದೆ. ಚೆನ್ನಾಯ್ತಾ? ಸಕಾಲ ಬಂದೈತೆ ಸರಿ. ಸಕಾಲ ಬಂದೈತೆ ಫ್ರೆಂಡ್ಸ್. ಟೇಸ್ಟ್ ಮಾಡಿದ್ದೀನಿ. ಚೆನ್ನಾಗಿ ಬರಲ್ಲ, 2 ಸಲ ಮಾಡಿದ್ದೀನಿ, ವೇಸ್ಟ್ ಆಗೈತೆ ಅನ್ಕೊಂಡು ಮಾಡಿದೆ ಇವತ್ತು. ಆದರೆ ಸಕ್ಕದಾಗ ಬಂದೈತಿ ಇವತ್ತು ಜಾಮೂನು ಅಲ್ವಾ? ಜಾಮೂನು ಇತ್ತಲ್ಲ. ಹಿಂಗೆ ಚೆನ್ನಾಗಿ ಕಾಣ್ತದೆ. ನೀವು ಹೊಂದ್ಬೇಡ, ಇಡಿ ಕಟ್ ಮಾಡಪ್ಪ. ವಿಶ್ ಹ್ಯಾಪಿ ಬರ್ತ್ಡೇ. ಇದೇ ಥರ 100 ವರ್ಷ ಸ್ವೀಟ್ ತಿನ್ಕೊಂಡು ಖುಷಿಯಾಗಿರಿ. ಇದೆಯಾ? ಹೊಡಿಬೇಕಾ? ಜಾಮೂನಲ್ಲೇ ಪಾಲ್ಟಿ ಮುಗಿಸ್ಬಿಟ್ಟು ಅಂತ ಬೈಕಬೇಡ. ನಂಗೆ ಸಾಕು, ನೀನು ತಿನ್ನು. ಇವತ್ತು ಬರ್ತಡೇ ಅಲ್ವಾ, ಅದಕ್ಕೆ ಚೆನ್ನಾಗಿ ಬಂದಿದೆ. ಇದು 2 ಸಲ ಏನೋ ಮಾಡಿದ್ದೆ, 2 ಸಲಿನೂ ಚೆನ್ನಾಗಿ ಬಂದಿರಲಿಲ್ಲ. ಒಂದ್ಸಲಿ ಫುಲ್ಲು ಸೀದೋಗ್ಬಿಟ್ಟಿದ್ದೋ, ಇನ್ನೊಂದ್ಸಲಿ ಒಳಗಡೆ ಬೆಂದೇ ಇರಲಿಲ್ಲ, ಆ ಥರ ಆಗ್ಬಿಟ್ಟಿದ್ದೋ. ಆದರೆ ಈ ಸಲ ಚೆನ್ನಾಗಿ ಬಂದಿದ್ದಾವೆ. ಸೂಪರ್ ಬಂದ. ಇದು ನೋಡು ತಡೆ ಅಲ್ಲಿ ಮೆದೆ ಐತೆ ಹುಲ್ಲು. ನೋಡಿ ಜಾಮೂನ್ ರೆಡಿ ಆಗಿದೆ ಬರ್ತಡೆಗೆ. ಇನ್ಯಾರ ಫ್ರೆಂಡ್ಸ್ಗಳು ಬಂದರೆ ಬಡವ್ರ ಮನೆ ಬರ್ತಡೇ ಫ್ರೆಂಡ್ಸ್. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದವರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ವಿಶ್ ಮಾಡಿ. 3 ವರ್ಷ ಸದಾಕಾಲ ಹಿಂಗೆ ನಗನಾಗ್ತಾ ಇರಲಿ ಅಂತ ವಿಶ್ ಮಾಡಿ. ಬರ್ಡೇಗೆ ಎಷ್ಟು ವಿಶೇಷ ಬರ್ತವೆ ನೋಡ್ತೀನಿ ಫ್ರೆಂಡ್ಸ್. ಓಕೆ ನೋಡಿ ಇಲ್ಲಿ ಅವಳು ಬಂದಾಳೆ, ಒಬ್ಬೆ ಅವಳು ನೆಕ್ತಾಳೆ ಶುಗರ್ ಸಿರಪ್ ನೆಕ್ಕಲ್ಲಿ ಬಿಡೋದ್ಲ. ಓಕೆ ಫ್ರೆಂಡ್ಸ್, ಬಾಯ್.